ಎವ್ರಿವನ್, ನಾನು ಈ ಥರ ಟಮ್ಲೈನ್ ಕೊಟ್ಟು ಇಲ್ಲಿ ಬಿಲ್ಡಪ್ ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ. ಹಲೋ ಎವ್ರಿವನ್, ನಾವೆಲ್ಲಿ ಹೋಗ್ತಾ ಇದ್ದೀವಿ? ಸರ್ಪ್ರೈಸ್ ಹೇಳ್ತೀನಿ. ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೈದ್ರಾಬಾದಲ್ಲಿ ಇರೋದ್ರಿಂದ ಹೈದ್ರಾಬಾದ್ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಹೇಳಿದರೆ ಇದು ತುಂಬ ಫೇಮಸ್ ದೇವಸ್ಥಾನ. ಆ್ಯಂಡ್ ನಾನು ಅರ್ಧ ಬ್ಲಾಗ್ ಆಗಂಟ ಹೇಳಲ್ಲ ಯಾವ ದೇವಸ್ಥಾನ ಅಂತ, ನೀವೇ ಕಂಡುಹಿಡೀರಿ. ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಬ್ಲಾಗ್ ಹಾಕ್ತೀನಿ, ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಕೊಡ್ತೀನಿ ಆ ದೇವ್ರ ಬಗ್ಗೆ ಏನೆಲ್ಲ ಅಂತ ಹೇಳಿ. ಹಾಗೆ ಮುಂದೆ ಬರ್ತಾ ಅಲ್ಲಿ ತಾತ ಅಜ್ಜಿ ಒಂದು ಸ್ಟ್ಯಾಚು ಮಾಡಿದ್ರು, ಅದು ರೈತರ ಬಗ್ಗೆ. ಗ್ರೀನ್ ಸ್ಯಾರಿ ಉಟ್ಕೊಂಡಿದ್ದಾರೆ ಅಮ್ಮ. ಹಾಗೆ ಇದೊಂದು ಯಾವುದೋ ಸರ್ಕಲ್ ಅನಿಸುತ್ತೆ, ನನಗೆ ಅಷ್ಟು ಇದ್ರ ಬಗ್ಗೆ ಐಡಿಯಾ ಇಲ್ಲ. ಈ ಸರ್ಕಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿ ಸಾಕಾಯಿತು. ಎಲ್ಲೆಲ್ಲ ಕ್ಯಾಮ್ರಾ ಹೆಂಗೆಂಗೋ ಹೋಯಿತು. ಆಮೇಲೆ ಮುಂದೆ ಬರ್ತಾ ಇದ್ದಂಗೆ ದೊಡ್ಡ ಗುಡ್ಡ ಇದು ಫೋರ್ಟ್ ಅಂತ. ಆ್ಯಕ್ಚುಲಿ ಒಳಗೆ ಅದು ಏನೋ ಕೊರೆದಿದ್ದಾರಂತೆ ಒಳಗೆ ಹೋಗೋಕ್ಕೆ. ಆ್ಯಕ್ಚುಲಿ ಇಲ್ಲಿ ಇದು ಹೈದ್ರಾಬಾದು ತುಂಬ ಎಕ್ಸ್ಪ್ಲೋರ್ ಮಾಡೋದಿದ್ರೆ ಈಗ ಹಿಂಗೆ ದಾರಿಲಿ ಹೋಗುವಾಗಲೇ ತುಂಬ ಪ್ಲೇಸಸ್ಸು ಕಾಣ್ತವೆ, ದೂರದಿಂದನೇ ಹೋಗ್ಬೋದು, ಆ ಥರ ಇತ್ತು. ಸೊ ನಾವು ಹೋಗ್ತಾ ಇದ್ದಿದ್ದೇ ಒಂದು ಪ್ಲೇಸಿಗಲ್ವ, ಸೊ ಹಾಗಾಗಿ ಇದಕ್ಕೆ ನೆಕ್ಸ್ಟ್ ಟೈಮ್ ಬರೋಣ ಅಂದ್ಕೊಂಡ್ವಿ. ಆ್ಯಂಡ್ ವೆದರ್ ಕೂಡ ಸೂಪರಾಗಿತ್ತು. ಆ್ಯಂಡ್ ಮಜಾ ಅನ್ನಿಸ್ತಾ ಇತ್ತು. ಈ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಟ್ರಾವೆಲ್ ಮಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಒಂದೊಂದು ಸರಿ ಮೈಂಡು ಫ್ರೆಶ್ ಅನಿಸುತ್ತೆ. ಸೊ ಹಾಗಾಗಿ ಸಮ್ಟೈಮ್ಸ್ ಟ್ರಾವೆಲ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಅಂತ ನನಗನ್ಸುತ್ತೆ. ಸೊ ನಾವು ಬಂದ್ವಿ ನಮ್ಮ ಲೊಕೇಶನ್ಗೆ. ಎಲ್ಲಿ ಬಂದಿದ್ದೀವಿ ಅಂದರೆ ಯಾದಗಿರಿ ಗುಡ್ಡ ಅಂತ ಹೇಳ್ತಾರೆ, ಅಲ್ಲಿ ಬಂದ್ವಿ. ಇಲ್ಲಿ ಒಳಗೆ ಮೊಬೈಲ್ ಪರ್ಮಿಷನ್ ಇರಲಿಲ್ಲ, ಅಲ್ಲೇ ಸ್ಲಿಪ್ಪರ್ ಬಿಟ್ಟು ಮೊಬೈಲ್ ಕೊಟ್ವಿ. ವಾಪಸ್ಸು ನನ್ನ ಮಗ ಆಟ ಆಡ್ಕೊಂಡು ಇದು ಚಿಕ್ಕ ತಿರುಪತಿ ಅಂತ ಹೇಳ್ತಾರಂತೆ, ಅದನ್ನೆಲ್ಲ ಮುಗಿಸ್ಕೊಂಡು ಫೋಟೋ ಹೊಡ್ಕೊಂಡ್ವಿ. ಆಮೇಲೆ ಅಲ್ಲಿಂದ ಇನ್ನೊಂದು ಕಡೆ, ಇದೇನು ಸಡನ್ನಾಗಿ ಬೇರೆ ಪ್ಲೇಸ್ ಅನ್ಕೊತೀರಾ, ಇದು ಇಂಡಿಯನ್ದು ಎಲ್ಲ ಗಾಡ್ಸು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿ, ದಶರಥಂದು ಫಸ್ಟು ಮಹಾಭಾರತನೇ ಸ್ಟಾರ್ಟ್ ಮಾಡಿದರು ಇವರು. ಮಹಾಭಾರತದಲ್ಲಿ ಕುಂತಿ, ಆಮೇಲೆ ಹೆಸರುಗಳೇ ಹೇಳೋಕ್ಕೆ ಬರ್ತಾಯಿಲ್ಲ, ಹಾಗಾಗಿದೆ. ಸೊ ಹಾಗೆ ಒಂದೊಂದು ಪ್ಲೇಸಿಗೆ ಹೋದ ತಕ್ಷಣ ಒಂಥರ ಗೂಡು ಥರ ಮಾಡಿದರು, ಅದ್ರ ಒಳಗಡೆ ಎಲ್ಲ ಇಟ್ಟಿದ್ರು. ಇದು ಫಸ್ಟ್ ಈಗ ಎಂಟ್ರಿ ಆದ ತಕ್ಷಣ ಅಲ್ಲಿ ದಶರಥ ಸ್ಟಾರ್ಟ್ ಆಗಿ ಈ ಕಡೆ ಲಕ್ಷ್ಮಿಗಳು, ನವದುರ್ಗೆಯರ್ದು ಒಂದು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಬಂದ್ವಿ. ಅಲ್ಲಿ ಬಂದಾಗ ನಮ್ಮ ಮಮ್ಮಿನೂ ಬಂದಿದ್ರಲ್ಲ ಹೈದ್ರಾಬಾದಿಗೆ, ಅವ್ರಿಗೂ ಎಕ್ಸ್ಪ್ಲೋರ್ ಮಾಡ್ಸೋಣ ಅಂತ ಎಲ್ಲರೂ ಜೊತೆಗೆ ಹೋಗಿದ್ವಿ. ಹಾಗಾಗಿ ನಮ್ಮ ಮಮ್ಮಿಗಂತೂ ತುಂಬ ಖುಷಿ ಆಗ್ತಾಯಿತ್ತು ಎಲ್ಲ ಕಡೆ ಹೋಗಿದ್ದು. ಆ್ಯಂಡ್ ಅವ್ರು ಫೋಟೋ ತೆಗಿತೀನಿ, ನೀವು ನಿಂತ್ಕೊಳ್ಳಿ ಅನ್ನೋದ್ರಲ್ಲೇ ತುಂಬ ಖುಷಿ ಅನಿಸ್ತಾಯಿತ್ತು. ನಮ್ಮ ಮಮ್ಮಿ ಅಷ್ಟೊಂದು ಎನರ್ಜೆಟಿಕ್ ಆಗಿದ್ದಾರಲ್ಲ ಅಂತ ತುಂಬ ಖುಷಿ ಅನಿಸ್ತಾಯಿತ್ತು. ಆ್ಯಂಡ್ ಅವ್ರಿಗೆ ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದು ಇಷ್ಟ. ಹಾಗೆ ನೋಡಿ ಎಲ್ಲ ಪ್ರತಿಯೊಂದು ನವದುರ್ಗಗಳನ್ನ ಇದನ್ನು ಕ್ಯಾಪ್ಚರ್ ಮಾಡು, ಇದನ್ನು ಹಾಕೋಕ್ಕಂತ ಯೂಟ್ಯೂಬಿಗೆ ಅಂತ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಅವರು, ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಅದು ಮುಗೀತು, ನೆಕ್ಸ್ಟ್ ಬಂದ್ವಿ. ಇಲ್ಲಿ ಕಾಳಿಂಗ ಸರ್ಪನ ಕೃಷ್ಣ ಅದ್ರ ಮೇಲೆ ತಾಂಡವ ನೃತ್ಯ ಆಡಿರೋದನ್ನ ಇಷ್ಟು ಅದ್ಭುತವಾಗಿ ಅಲ್ಲಿ ಸ್ಕೆಚ್ ಮಾಡಿದಾರಲ್ಲ. ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಬಂದಿರೋಕ್ಕಿಂತ ಲೈವ್ ಹೋಗಿ ನೋಡಿದ್ರೆ ಇನ್ನೂ ಎಕ್ಸ್ಪೀರಿಯೆನ್ಸ್ ತುಂಬ ಸಖತ್ತಾಗಿರುತ್ತೆ. ಹಾಗೆ ಅದನ್ನು ನಮ್ಮ ಮಮ್ಮಿ ನೀನು ಮುಂದೆ ಹೋಗು, ನೀನು ವಿಡಿಯೋ ಮಾಡ್ತೀನಿ ಅಂತ ಮೊಬೈಲ್ ಇಸ್ಕೊಂಡು ವಿಡಿಯೋ ಮಾಡಿದರು ಸ್ವಲ್ಪ ನಂದು. ಹಾಗೆಯೇ ನನಗಂತೂ ಅದನ್ನು ನೋಡಿ ಮೈ ರೋಮಾಂಚನ ಅನಿಸ್ತಾಯಿತ್ತು. ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಆ್ಯಕ್ಚುಲಿ ಅದನ್ನು ರಿಯಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಅದ್ರ ಬಗ್ಗೆ ಸಖತ್ತು ಸೂಪರ್ ಅನಿಸುತ್ತೆ. ಹಾಗಾಗಿ ನಮ್ಮ ಮಮ್ಮಿದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ಹಾಗೆ ಇದು ಮುಂದೆ ಬಂದ್ವಿ. ಇದು ನಾಗಲೋಕ ಅಂತೆ. ನನಗೆ ಅದನ್ನ ನೋಡ್ತಾ ಇದ್ರೇ ಸ್ವಲ್ಪ ಭಯ ಆಗ್ತಾಯಿತ್ತು. ಹಾಗೆ ಮುಂದೆ ಹೋಗ್ತಾ ಇದ್ದೆ, ಅದನ್ನು ಅಲ್ಲಿ ಸೌಂಡ್ ಬುಸ್ ಅಂತ ಸೌಂಡ್ ಇಟ್ಟಿದ್ರು. ನಮ್ಮ ಮನೆಯವ್ರು ಬಂದು ಹಿಂಗೆ ಕೈ ಹಿಡಿದ್ಬಿಟ್ರು, ಸಿಕ್ಕಾಪಟ್ಟೆ ಹೆದರ್ಕೊಂಬಿಟ್ಟೆ. ಹಂಗೆ ಹೆದರ್ಕೋಬೇಡ ಅಂತ ಹೇಳಿ ಹೋಗೋಕ್ಕೆ ಭಯ ಆಗ್ತಾಯಿತ್ತು ನನಗೆ. ಫಸ್ಟ್ ನೀನು ಹೋಗಿ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ ಅಂತ ಹೇಳ್ತಾಯಿದ್ರು ಅಮ್ಮ. ಆದರೆ ನನಗೆ ಭಯ, ಮಮ್ಮಿ ನೀವು ಹೋಗ್ರಿ ಮುಂದೆ ಅಂತ ನಮ್ಮ ಮನೆಯವ್ರನ್ನ ಕಳಿಸ್ತಾಯಿದ್ದು. ನಮ್ಮ ಮನೆಯವ್ರು ನೀ ಮುಂದೆ ಹೋಗಿ ನಾ ಹಿಂದೆ ಬರ್ತೀನಿ ಅಂತಿದ್ರು. ನೋಡಿ ನಾಗದೇವತೆಗಳು ಎಲ್ಲ ಎಷ್ಟು ಪ್ರತಿಯೊಂದು ಸ್ಕೆಚ್ಚು ನೋಡಿ, ಅದೆಲ್ಲ ಮೆಟ್ಲು ಇಳಿವಾಗಲೂ ಅಲ್ಲೆಲ್ಲ ನಾಗರಹಾವ ಥರ ಎಲ್ಲ ಇಟ್ಟಿದ್ದಾರೆ. ಇದನ್ನು ನೋಡಿ, ಅದು ಸೌಂಡ್ ಈಸ್ ಲೈಕ್ ಬುಸ್ ಸ್ನೇಕ್ ಹಿಂಗೆ ಸೌಂಡ್ ಮಾಡುತ್ತಲ್ಲ ಆ ಥರ ಇತ್ತು. ಅದನ್ನು ನೋಡೇ ಅರ್ಧ ಭಯ. ಇಲ್ಲಿ ಕ್ರೊಕೊಡೈಲ್ ಇಟ್ಟಿದ್ರು. ಹಾಗೆ ಕೆಳಗಿಳಿದು ಅದು ಹೇಗಿತ್ತು ಅಂದರೆ, ನಾವು ಪ್ಲೇಸ್ ಹೋಗಿರೋದು ಒಂದು ಸರಿ ಎಂಟ್ರ್ ಆದರೆ ಫುಲ್ಲು ಅದನ್ನೆಲ್ಲ ಹಿಂಗೆ ಆ್ಯರೋ ಮಾರ್ಕ್ಗಳನ್ನ ಹಾಕಿದ್ರು. ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು ನಾವು, ಆ ಕಡೆ ಹೋಗೋಕ್ಕೆ ಆಗೋಲ್ಲ. ಅದು ಫುಲ್ ಕಂಪ್ಲೀಟ್ ಮಾಡೇ ಹೊರಗೆ ಬರಬೇಕು, ಆ ಥರ ಇತ್ತು. ಲೈಕ್ ಇಟ್ಸ್ ಲೈಕ್ ಚಕ್ರವ್ಯೂಹ ಅಂತಾರಲ್ಲ ಆ ಥರ. ಆ್ಯಂಡ್ ಚಕ್ರವ್ಯೂಹ ಅಂತ ಒಂದು ಕಾನ್ಸೆಪ್ಟು ಮಾಡಿದ್ರು, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು.
ನೋಡಿ ಎಷ್ಟು ನನಗೆ ಒಳಗೆ ಬಂದ ತಕ್ಷಣ ಅಂತೂ ಯಾವಾಗ ಹೊರ ಹೋಗ್ತೀವಿ ಎಲ್ಲೋ ಬರ್ತಾ ಇದ್ದೀನೋ ಸ್ನೇಕೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು, ತುಂಬ ಭಯ ಆಗ್ತಾಯಿತ್ತು. ಅದರಲ್ಲೂ ಸುಮ್ಮನೆ ಕೈ ಗಡಗಡ ನಡುಗಿಸ್ಕೊಂಡೇ ವಿಡಿಯೋ ಮಾಡಿದೆ, ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿನೇ. ಆ್ಯಂಡ್ ನಮ್ಮ ಮನೆಯವರು, ನನ್ನ ಮಗನೂ ಹೆದರ್ಕೋತಾ ಇದ್ದೆ, ನಮ್ಮ ಮನೆಯವರು ಅವನಿಗೆ ಧೈರ್ಯ ಹೇಳ್ತಾಯಿದ್ರು ಇಲ್ಲ ಹಿಂಗಾಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಕಂಟಿನ್ಯೂಷನ್ ಬ್ಲಾಗ್ ಬರುತ್ತೆ, ಯಾಕಂದರೆ ತುಂಬ ಲೆಂತಿ ಇದೆ, ಒಂದು 25-30 ಮಿನಿಟ್ಸ್ ವಿಡಿಯೋ ಇದೆ, ಅಲ್ಲಿ ಕಟ್ ಮಾಡಿ ಹಾಕಿದ್ರು. ಹಾಗಾಗಿ 4 ಮಿನಿಟ್ಸ್ ಅಂತ ಒಂದು 4 ವಿಡಿಯೋ ಸಣ್ಣದಾಗಿ ಮಾಡಿ ಹಾಕ್ತೀನಿ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ಎಲ್ಲ ತೋರಿಸ್ತಾಯಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಂಟಿನ್ಯೂ